ವಿಷ್ಣು ತೀರ್ಥರು ಇದೇ ಕ್ಷೇತ್ರದಲ್ಲಿದ್ದು ನಿರಂತರವಾಗಿ ತಪಸ್ಸನ್ನು ಮಾಡಿದರು ಅಂತ. ಅವರ ತಪಸ್ಸಿನ ಒಂದು ಆಳ ಅಗಲ ಯಾರಿಗೂ ಕೂಡ ಗೊತ್ತಾಗ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಮಧ್ವಾಚಾರ್ಯರ ಶಿಷ್ಯರಲ್ಲಿ ನಾನೊಬ್ಬ ಸಂಖ್ಯಾಪೂರ್ತಿಗಾಗಿ ನಾನೊಬ್ಬ ಶಿಷ್ಯ ಆಗಬಾರದು ಅಂತ ಅವರ ವಿಶೇಷವಾದ ಪ್ರಯತ್ನ. ಹೀಗಾಗಿ ಅವರು ಈ ಸಂಸ್ಥಾನಾಧಿಪತ್ಯ ನನಗೆ ಬೇಡ, ನಾನು ನಿರಂತರ ಏಕಾಂತ ಸ್ಥಳದಲ್ಲಿದ್ದು ನಾನು ನಿರಂತರವಾದ ಸಾಧನೆಯನ್ನು ಮಾಡ್ತೀನಿ, ಪರಮಾತ್ಮನ ಅಪರೋಕ್ಷವನ್ನು ಈ ಜನ್ಮದಲ್ಲಿ ಪಡ್ಕೊಳ್ತೀನಿ ಎಂಬುದಾಗಿ ಅವರು ನಿಶ್ಚಯ ಮಾಡಿ ಮಧ್ವ ವಿಜಯದಲ್ಲಿ 15 ಶ್ಲೋಕಗಳಿಂದ ನಿರಂತರವಾಗಿ ಅವರ ಒಂದು ಮಹಾತ್ಮೆಯನ್ನು ವರ್ಣನೆ ಮಾಡಿದ್ದಾರೆ. ಹೀಗಾಗಿ ಮೊದಲು ಹರಿಶ್ಚಂದ್ರ ಪರ್ವತಕ್ಕೆ ಹೋದರು. ಹರಿಶ್ಚಂದ್ರ ಪರ್ವತದಿಂದ ಮತ್ತೆ ಅವರು ಅನೇಕ ವರ್ಷಗಳ ಕಾಲ ಅಲ್ಲಿ ತಪಸ್ಸನ್ನು ಮಾಡಿ ಮತ್ತೆ ಅವರು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಅನೇಕ ವರ್ಷಗಳ ಕಾಲ ಸುಬ್ರಹ್ಮಣ್ಯ ಇಲ್ಲಿ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡಿ ನರಸಿಂಹದೇವರ ಅರ್ಚನೆಯನ್ನು ಮಾಡಿ ತಮ್ಮ ಶಿಷ್ಯರಾದ ಅನಿರುದ್ಧ ತೀರ್ಥರಿಗೆ ಆ ಸಂಸ್ಥಾನಾಧಿಪತ್ಯವನ್ನು ಕೊಟ್ಟು ತಾವು ಆರುರೋಹ ದುರಾರೋಹಂ ಸಪರೈ ಪ್ರೀತಿಗದ್ಧರೇ ಮಹಾಂತ ಮಹಿಮಾನಂಚ ಮಹೀಧ್ರಂಚ ಗುಹಪ್ರಿಯಂ, ಮಹೀಧ್ರ ಗುಹಪ್ರಿಯವಾದ ಪರ್ವತವನ್ನ ಏರಿದ್ರು. ಇವತ್ತಿಗೂ ಕೂಡ ಅಲ್ಲೇ ಅವರು ನಿರಂತರವಾಗಿ ತಪಸ್ಸನ್ನು ಮಾಡ್ತಾ ಪ್ರತಿನಿತ್ಯ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ರಾತ್ರಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ನೋದು ಅನುಭವಿಗಳ ಮಾತು. ರಾತ್ರಿ ಗಂಟೆ ಶಬ್ದ ಕೇಳಿಸುತ್ತೆ, ಕೇಳಿಸಿದವರಲ್ಲಿ ನಾನೂ ಒಬ್ಬ. ಆದ್ರಿಂದಾಗಿ ಅದನ್ನು ಅಪ್ರಾಮಾಣ್ಯ ಅಂತ ಯಾರೂ ಕೂಡ ಅನ್ಕೊಳ್ತಕ್ಕಂತಹ ಪ್ರಸಂಗ ಇಲ್ಲ. ಅನೇಕ ಮಂದಿಗೆ ಆ ರಾತ್ರಿ ಗಂಟೆ ಶಬ್ದ ಕೇಳಿಸಿದ್ದನ್ನ ಶ್ರೀಪಾದಂಗಳವರು ಕೂಡ ಹೇಳ್ತಾರೆ. ನಮ್ಮ ಅದೃಷ್ಟವಶಾತ್ ಕೇಳಿದವನು ನಾನು ಒಬ್ಬ. ಹೀಗೆ ಅವರ ವಿಷ್ಣು ತೀರ್ಥರ ನಿರಂತರವಾದ ಸನ್ನಿಧಾನ ಇವತ್ತಿಗೂ ಕೂಡ ಇಲ್ಲಿದೆ. ಅಷ್ಟಮಂಗಲ ಪ್ರಶ್ನೆಯನ್ನು ಕೇಳಿದಾಗಲೂ ಕೂಡ ಎಲ್ಲ ಜ್ಯೋತಿಷಿಗಳು ಅದನ್ನ ಒಪ್ಪಿಕೊಂಡಿದ್ದಾರೆ. ದಿವಸ ಒಂದು ವಿಶೇಷವಾದ ಯತಿಗಳು ಬಂದು ಇಲ್ಲಿ ಪೂಜೆಯನ್ನು ಮಾಡಿ ಹೋಗತಕ್ಕಂತಹ ಒಂದು ವಿಶೇಷ ಸಂದರ್ಭವನ್ನು ಎಲ್ಲರೂ ಕೂಡ ಉಲ್ಲೇಖ ಮಾಡ್ತಾರೆ. ಹೀಗೆ ಇಲ್ಲಿಯ ಸಮೀಪದಲ್ಲಿ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಅಗ್ರಹಾರ, ಅಗ್ರಹಾರದಲ್ಲಿ ಅನಿರುದ್ಧ ತೀರ್ಥರ ಸನ್ನಿಧಾನ. ಅನಿರುದ್ಧ ತೀರ್ಥರು ತುಂಬಾ ತಪೋಮೂರ್ತಿಗಳು. ಹಿಂದೆ ಹೇಳಿದಂತೆ ಅವರ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಅಷ್ಟಮಠಗಳಲ್ಲಿ ಮೊದಲು ಸಿಗುವ ವೃಂದಾವನವೇ ಅನಿರುದ್ಧ ತೀರ್ಥರ ವೃಂದಾವನ. ಅಷ್ಟು ಪ್ರಾಚೀನವಾದ ವೃಂದಾವನ. ಅನಿರುದ್ಧ ತೀರ್ಥರು ಸರ್ಪರೂಪದಿಂದ ವೃಂದಾವನವನ್ನು ಪ್ರವೇಶ ಮಾಡಿದ್ರು. ಹೀಗಾಗಿ ಸುಮ್ಮನೆ ಒಂದು ವೃಂದಾವನ ಎಂಬುದಾಗಿ ಒಂದು ಗುಡ್ಡೆ ಇತ್ತು, ಆ ಗುಡ್ಡೆ ಒಳಗಡೆ ಸರ್ಪ ಎಲ್ಲವೂ ಪ್ರವೇಶ ಮಾಡ್ತಿತ್ತು ಎಂಬುದಾಗಿ ಉಲ್ಲೇಖ. ಅದರಿಂದ ಅವರ ವೃಂದಾವನ ಅಂತ ಆಗಿರಲಿಲ್ಲ, ಅಲ್ಲಿ ಒಂದು ಸ್ಥಳ ಇತ್ತು. ಹಿಂದೆ ಒಂದು 50-60 ವರ್ಷಗಳ ಹಿಂದೆ ಅಲ್ಲಿ ವೃಂದಾವನವನ್ನು ಮಾಡಿದ್ರು. ವೃಂದಾವನವನ್ನು ಈಗಲೂ ಕೂಡ ನೋಡಬಹುದು. ವೃಂದಾವನದ ಸುತ್ತಲೂ 4 ಸಣ್ಣ ಸಣ್ಣ ತೂತುಗಳನ್ನು ಬಿಟ್ಟಿದ್ದಾರೆ ಅಲ್ಲಿ. ಅದು ಯಾಕೆ ಬಿಟ್ಟಿದ್ದಾರೆ ಅಂತಂದ್ರೆ ಇವತ್ತಿಗೂ ಕೂಡ ಸರ್ಪರೂಪದಿಂದ ಅನಿರುದ್ಧ ತೀರ್ಥರು ಸಂಚಾರ ಮಾಡ್ತಿರ್ತಾರೆ ಎಂಬುದಾಗಿ ಅದಕ್ಕೆ ತೂತುಗಳನ್ನು ಬಿಟ್ಟಿರ್ತಕ್ಕಂಥದ್ದು ಕೂಡ ನಾವು ನೋಡಬಹುದು. ಅಗ್ರಹಾರಕ್ಕೆ ಹೋಗಿ ನೋಡಬಹುದು. ಹೀಗೆ ಅನಿರುದ್ಧ ತೀರ್ಥರು ವಿಶೇಷವಾದ ಸನ್ನಿಧಾನ. ಅನೇಕ ಬಾರಿ ಅನಿರುದ್ಧ ತೀರ್ಥರು ಇಲ್ಲಿರುವ ಜನಗಳಿಗೆ ಕಂಡದ್ದಿದೆ. ನಮ್ಮ ಸ್ವಾಮಿಗಳ ಪೂರ್ವಾಶ್ರಮದ ತಮ್ಮ ಸುಬ್ರಹ್ಮಣ್ಯ ಜೋಯಿಸರು ಒಂದು ದಿವಸ ಅಗ್ರಹಾರದಲ್ಲಿ ಬೆಳಿಗ್ಗೆ ಹೋದಾಗ ಅಲ್ಲಿ ಯತಿಗಳು ನಿಂತುಕೊಂಡದ್ದನ್ನು ನೋಡಿದರು ಎಂಬುದಾಗಿ